ಇಲ್ಲೇ ಕಾರಲ್ಲಿ ಸ್ವಲ್ಪ ರಿಸ್ಕ್ ತೊಗೊತಾ ಇದ್ದೀವಿ. ಓಪನ್ ಮಾಡಿ ಮಗನೇ. ಓಕೆ, ಆಯಿತು. ಮೇಲೆ ಇದು ರೂಫ್ ವಿಂಡೋ ಓಪನ್ ಮಾಡ್ದ. ಫುಲ್ ಓಪನ್ ಆಯ್ತು ನೋಡಿ ರೂಫ್ ವಿಂಡೋ. ಆಮೇಲೆ ಹಾಫ್ ಅದು ಇದು ಓಪನ್ ಆಯಿತು, ವಿಂಡೋ ಓಪನ್ ಆಯಿತು. ಏನು ಮಾಡ್ತಾನೆ ಅದನ್ನು ಸ್ವಲ್ಪ ಡಿಫಿಕಲ್ಟ್ ಇದೆ ಪಾಪ ಅಲ್ಲಿ ಇಟ್ಟ ಡ್ರೋರ್ ಅದನ್ನು. ಓಕೆ, ಅಲ್ಲಿ ಮೇಲೆ ಬೋರ್ಡ್ ಅಡ್ಡ ಮೇಲೆ ಇಟ್ಟ ನಮ್ಮ ಹೀರೋ ಎಕ್ಸ್ಪರ್ಟ್ ಆಗಿದ್ದಾನೆ. ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಾ ಇದೆ. ಹಾರ್ತು ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಅದು ರಿಫ್ಲೆಕ್ಷನ್ ಕಾಣ್ತಾ ಇದೆ ಗೊತ್ತಿಲ್ಲ. ಹಿಂಗಿದೆ ನೋಡಿ, ಈ ಸೀನ್ ಬೇಕು ನಮಗೆ. ನೋಡೋಣ ಹೇಗೆ ಬರುತ್ತೆ. ಸ್ವಲ್ಪ ರಿಸ್ಕ್ ತೊಗೊತಾ ಇದ್ದೀವಿ. ಮುಂದೆ ನೋಡಿ ಟ್ರಕ್ ಇದೆಯಲ್ಲ, ಟ್ರಕ್ ಪಕ್ಕದಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಸ್ವಲ್ಪ ಇದು ಇದೆ, ಕಷ್ಟ ಇದೆ. ಅವ್ರ ಸಿಗ್ನಲ್ ವೀಕ್ ಆಗ್ತಿದೆ. ಇಲ್ಲಿ ನೋಡಿ ಮೇಲೆಲ್ಲ ಗಿಡ ಎಲ್ಲ ಅಡ್ಡ ಇದೆ. ನೋಡೋಣ ಬನ್ನಿ ಹೇಗಾಗುತ್ತೆ. ನೋಡಿ ರೆಕಾರ್ಡ್ ಆಗ್ತಾ ಇದೆ, ರೆಕಾರ್ಡ್ ಮಾಡ್ತಾ ಇದ್ದಾನೆ ಹೀರೋ. ಬಂತು, ಪಕ್ಕದಲ್ಲಿ ಬಂತು. ವಾರೇ ವಾ, ಅರೆ ಸೂಪರ್ ಮಗನೇ, ಅರೆ ಸೋ ಎಕ್ಸ್ಪರ್ಟು. ಖುಷಿ ಆಯ್ತು ರೀ ನನಗೆ. ಇಳ್ದ ಸಖತ್ ಎಕ್ಸ್ಪರ್ಟ್ ಆಗಿದ್ದಾನೆ ರೀ ಹೀರೋ. ಖುಷಿ ಆಯ್ತು ಮಗನೇ, ಸೂಪರ್ ಮಗನೇ. ಇದು ರೂಫ್ ವಿಂಡೋ ಕ್ಲೋಸ್ ಮಾಡು ಮಗ. ಅಲ್ಲಿಟ್ಟ. ನೀನು ಫಸ್ಟು ಸೀಟ್ ಬೆಲ್ಟ್ ಹಾಕೋ. ಬ್ಯೂಟಿಫುಲ್ ಏರಿಯಾ ಇದೆ. ಇಲ್ಲಿಂದ ಏರಿಯಲ್ಲಿ ಒಂದು ಡ್ರೋನ್ ಶಾಟ್ ತೊಗೊಳ್ಳೋಣ ಅಂದರೆ ಇಲ್ಲಿ ಡ್ರೋನ್ ಹಾರಿಸೋಂಗಿಲ್ಲ ಅಂತ ಹೇಳ್ದ ಅವನು. ವೈ ಗೇವ್ ದ ಮೆಸೇಜ್ ಟು ಯು ನಾಟ್ ಸಪೋಸ್ ಟು ಟೇಕ್ ಆಫ್? ನೋ ನೀಡ್ ಟು ಶೋ ಬಿಕಾಸ್ ದಟ್ ವಿಲ್ ಬಿ ಇನ್ ಚೈನೀಸ್. ಐ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್. ಇದು ವ್ಯೂ ಮಾತ್ರ ಸಕ್ಕತ್ತಾಗಿದೆ ರೀ. ಇಲ್ಲಿ ಮಾತ್ರ ಸಕ್ಕತ್ತಾಗಿದೆ. ನಾವು ಸ್ಪೆಷಲ್ ಡ್ರೋನ್ ಶಾಟ್ಗೋಸ್ಕರ ಇಲ್ಲಿ ಬಂದು ಮಾಡೋಣ ಅಂತಿದ್ರೆ ಏನು ರೀ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ವ್ಯೂ ಮಾತ್ರ ಸೂಪರ್ ಆಗಿದೆ. ಇಲ್ಲಿಂದ ಡ್ರೋನ್ ಶಾಟ್ ಮಾತ್ರ ಅಮೇಜಾಗಿ ಬರ್ತಾ ಇತ್ತು. ಒಂದು ಕೆಲಸ ಮಾಡೋದು ಮಗನೇ, ಮುಂದೆ ಹೋಗಿ ಟ್ರೈ ಮಾಡೋಣ. ಓಕೆ, ಅಂತಾನೆ ಅರ್ಥ ಆಗುತ್ತೀರಿ ಕನ್ನಡ ಅವನಿಗೆ. ಇಲ್ಲೆಲ್ಲ ಒಳ್ಳೊಳ್ಳೆ ಬಿಲ್ಡಿಂಗ್ಸ್ ಇದೆ, ಮಧ್ಯೆಲ್ಲ ಗಿಡಗಳೆಲ್ಲ ಇದೆ. ಇಲ್ಲಿ ಮಗನೇ ಚೆಕ್ ಹಿಯರ್, ಚೆಕ್ ಮಾಡು ಮಗ. ಕೆನಾಟ್ ಇಲ್ಲ ಅಂತಾನೆ ಪಾಪ ಅವನು. ಅಯ್ಯೋ, ಇದೇ ಇರೋದು ಇದು ಆಟೋಮೆಟಿಕ್ ಟ್ಯಾಕ್ಸಿ, ಡ್ರೈವರ್ಲೆಸ್ ಟ್ಯಾಕ್ಸಿ. ಇದು ಇದರಲ್ಲಿ ಆಟೋಮೆಟಿಕ್ ಆಗಿ ಓಡಿಸುತ್ತೆ. ಬಟ್ ಡ್ರೈವರ್ ಯಾರು ಕೂತ್ಕೊಂಡಿದ್ದಾರೆ, ಟೆಸ್ಟಿಂಗ್ ಅಲ್ಲಿ ನಡೀತಾ ಇದೆ. ಅದು ಹೋಗಲಿ ಬಿಡಿ. ಆ್ಯಕ್ಚುಲಿ ನನಗೆ ಇಲ್ಲೊಂದು ಸೂಪರ್ ಒಂದು ಬ್ರಿಡ್ಜ್ ಇದೆ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ್ರಿಡ್ಜು. ಆ ಬ್ರಿಡ್ಜ್ ಮೇಲೆ ನನಗೆ ಶೂಟಿಂಗ್ ಮಾಡೋಕೆ ತುಂಬ ಆಸೆ ಇತ್ತು. ಬಟ್ ನಮ್ಮ ಮಗ ಹೇಳ್ದ ಅಲ್ಲಿ ಕೂಡ ಅಲೋ ಇಲ್ಲ ಅಂತೆ, ಡ್ರೋನ್ ಹಾರಿಸೋಂಗಿಲ್ಲ ಅಂತೇಳಿ. ಅಂದರೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಡ್ರೋನ್ ಹಾರಿಸ್ಬೇಡ ಅದು ಮಾಡೋದ್ರೆ ತುಂಬ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. ಈಗ ನಾನು ರೈಟ್ ಟರ್ನ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬ್ರಿಡ್ಜ್ ಇದೆ ಇದು. ಈಗ ಡ್ರೋನ್ ಶಾಟ್ ಮಾಡೋಕೆ ತುಂಬ ಆಸೆ ಇತ್ತು. ಬಟ್ ಏನು ಮಾಡೋಣ ಗುರು, ಹೋಯ್ತು. ಇವತ್ತಂತೂ ಫ್ಲಾಪ್ ಆಯಿತು. ಈ ಏರಿಯಾದಲ್ಲಿ ಫ್ಲಾಪ್ ಆಯಿತು. ಈಗ ಬೇರೆ ಏರಿಯಾದಲ್ಲಿ ಅವ್ರು ನೋಡಿ ಇಲ್ಲಿ ಮಾಡ್ರೆ ಹೆಂಗೆ ಬರುತ್ತೆ. ಸಾಕು ನೋಡಿ ಮಗ, ಚೆಕ್ ಆಗೇನು ಮಗನೇ. ನೋ ಕ್ಯಾನಾಟ್ ಟೇಕ್ ಆಫ್. ಸಾಕಾಗಿದೆ ಇಲ್ಲಿ. ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಟೇಕ್ ಆಫ್ ದ ನೋಡಿ. ಇಲ್ಲೊಂದು ಕಡೆ ಬಂದಿದ್ದೇವೆ ನಾವು. ಸಕ್ಕತ್ತಾಗಿದೆ. ಇದು ಮಾತ್ರ ಅಮೇಜಿಂಗ್ ಪ್ಲೇಸ್ ಇದೆ. ಇದು ಡ್ರೋನ್ ಶಾಟಲ್ಲೇ ನೋಡ್ಬೇಕು ನಿಮಗೆ ಸ್ಪೆಷಲ್. ನೋಡಿ ಅವ್ನು ಮೇಲೆ ಇಡ್ತಾ ಇದ್ದಾನೆ. ಹೊರಗಡೆ ಬಿಸಿಲಿದೆ ಸಿಕ್ಕಾಪಟ್ಟೆ. ಟೆಂಪ್ರೇಚರ್ ನೋಡಿ ಮಗನೇ. ಮೇಲೆ ಟ್ರೀ ಇದೆ. ಸಿ ಆನ್ ಟಾಪ್ ದೇರ್ ಇಸ್ ದ ಟ್ರೀ. ಆರ್ಸ್ ಮಗ ನೋಡಿ, ಇಲ್ಲಿ ಇಟ್ಟಿದ್ದಾನೆ ಡ್ರೋನ್. ಅದನ್ನು ನೋಡಿ, ಡ್ರೋನ್ ಹಾರ್ತು. ಓಕೆ, ಮೇಲೆ ರೂಫ್ ವಿಂಡೋ ಬಂದೇ ಬಿಟ್ಟ ಇವನು. ಪಕ್ಕದಲ್ಲಿ ಲ್ಯಾಂಡ್ ಮಾಡು ಮಗ. ಅವನು ಯಾವನು. ಓಕೆ ಲ್ಯಾಂಡ್ ಮಾಡ್ದ ಅಲ್ಲಿ ನೋಡಿ ಕಾಣ್ತಾ ನೋಡಿ ಲ್ಯಾಂಡ್ ಆಯಿತು. ಹೇ ಗುಡ್ ಬಾಯ್, ಸಾಕಾಗಿದ್ದಾನೆ ರೀ. ಇಲ್ಲಿಗೆಲ್ಲ ಪಾರ್ಕ್ ಮಾಡಿದ್ದೀವಿ, ಪಾರ್ಕಿಂಗ್ ಇಲ್ಲ. ಬಟ್ ಏನು ಶಾರ್ಟ್ ಟೈಮಾಗಿ ನಮ್ಮ ಹೀರೋ ಇಲ್ಲೊಂದು ಡ್ರೋನ್ ಶಾಟ್ ಮಾಡ್ತಾನಂತೆ. ಗೋ ಫ್ರೆಂಡ್ ಮಗನೇ. ಸಾಕಾಗಿದೆ ರೀ ಇದು. ನಿಮ್ಗೆ ತೋರಿಸ್ತೇನೆ ನೋಡಿ ಒಂದು ರೌಂಡು. ನೋಡಿ ಇದು ಬ್ರಿಡ್ಜ್ ಇದೆಯಲ್ಲ, ಇದು ಬ್ರಿಡ್ಜ್ ಬಂದ್ಬಿಟ್ಟು ಹಾಂಗ್ಕಾಂಗ್ ಹೋಗುತ್ತೆ.
ಅದು ಅಪೋಸಿಟ್ ಸೈಡ್ ಎಲ್ಲ ನಮಗೆ ದೂರ ಅಪಾರ್ಟ್ಮೆಂಟ್ ಕಾಣ್ತದಲ್ಲ ಅದೆಲ್ಲ ಹಾಂಗ್ಕಾಂಗ್ ನೋಡಿ. ಇನ್ನೂ ಝೂಮ್ ಮಾಡಲ್ಲ ನೋಡಿ ಆ ಗುಡ್ಡ. ಅಯ್ಯೋ ಯಾಕೆ ಫೋಕಸ್ ಆಗ್ತಾ ಇಲ್ಲ. ಅದೆಲ್ಲ ಹಾಂಗ್ಕಾಂಗು. ಒಂದು ಡ್ರೋನ್ ತೊಗೊಂಡು ಹೋದ ಅಲ್ಲಿ. ಇಲ್ಲೇ ಗಾಳಿ ಇದೆ ಮಗನೇ, ಕಮ್ ಫ್ರೆಂಡ್. ಗಾಳಿ ಇದೆ ಇಲ್ಲ ಕಾಣ್ತಾ ಇಲ್ಲ ಅದು. ಇದರಲ್ಲಿ ಏನು ಫಂಕ್ಷನ್ ಇದೆ ಅಂದರೆ ಜೋರಾಗಿ ಗಾಳಿ ಬರ್ತಾಯಿದೆ, ಟರ್ಬುಲೆನ್ಸ್ ಬರ್ತಾಯಿದೆ ಅಂತ ಅದು ಅವನಿಗೆ ಇನ್ಸ್ಟ್ರಕ್ಷನ್ ಕೊಡ್ತು. ಅದಕ್ಕೆ ಅವನು ಈಗ ಹೋಮ್ ಪೊಸಿಷನ್ಗೆ ತೊಗೊಂಬರ್ತಾ ಇದ್ದಾನೆ. ಹೋಮ್ ಪೊಸಿಷನ್ ನಾವು ಎಲ್ಲಿ ನಿಂತ್ಕೊಂಡಿದ್ದೀವಿ ಅಲ್ಲಿ ಬರುತ್ತೆ ಈಗ ಅದು ಡ್ರೋನ್. ಅದು ಬಂತಲ್ಲ, ಅರೆ ವಾ ಬಂತು ಸಾಕಾಗಿ ಬಂತು ರೀ ಅದು. ನೋಡಿ ಇದೆಲ್ಲ ನನ್ನ ಸೈಕ್ಲಿಂಗ್ ರೂಟು. ಇದು ನೋಡಿ ವಾ ಬಂತು ನೋಡಿ, ಸಾಕಾಗಿ ಬಂತು ನೋಡಿ ಡ್ರೋನ್. ಇದು ಇಲ್ಲಿದೆ ಬಂತು ನೋಡಿ, ಈ ಥರ ಪಾರ್ಕ್ ಮಾಡ್ದ. ಸ್ನೇಹಿತರೆ, ಇವಾಗ ತಾನೇ ನೀವೆಲ್ಲ ವಿಡಿಯೋಸ್ ನೋಡಿದ್ರಲ್ಲ. ನಾವು ನಿನ್ನೆ ಎಸ್ಟರ್ಡೇ ಇನ್ ಶೆಂಜನ್ ಸಿಟಿ. ಇಟ್ ವಾಸ್ ಹೆವಿ ಟ್ರಾಫಿಕ್, ತುಂಬ ಟ್ರಾಫಿಕ್ ಇತ್ತು. ಆ ಟ್ರಾಫಿಕಲ್ಲಿ ಡ್ರೋನ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಯಿತು. ಆಲ್ರೆಡಿ ವಿಡಿಯೋ ನೋಡಿದ್ರಲ್ಲ ಹೇಗಿದೆ, ವಿಡಿಯೋ ನೋಡಿದ್ರಲ್ಲ ಹೇಗಿದೆ ಕಮೆಂಟಲ್ಲಿ ಹೇಳಿ. ಯಾಕಂದರೆ ಶೆಂಜನ್ ಸಿಟಿಯಲ್ಲಿ ತುಂಬ ಕಷ್ಟ ಇತ್ತು. ಫಸ್ಟು ನಮ್ಮ ಮನೆ ಹತ್ರ ಒಂದು ಫ್ಲೈಓವರ್ ಹತ್ರ ಹೋದ್ವಿ. ಆಮೇಲೆ ಅಲ್ಲಿ ಸ್ಟಾಪ್ ಮಾಡೋಂಗಿಲ್ಲ ಗಾಡಿ ಅಂತೂ, ಹೆಂಗೋ ಒಂದು ರಿಸ್ಕ್ ತೊಗೊಂಡು ಸ್ಟಾಪ್ ಮಾಡಿದ್ವಿ. ಸ್ಟಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಡ್ರೋನ್ ಶಾಟ್ ತೊಗೊಂಡ್ವಿ ಫ್ಲೈಓವರ್. ಆಮೇಲೆ ಮತ್ತೆ ಅಲ್ಲಿ ಫ್ಲೈಓವರಿಂದ ಬಂದು ಇನ್ನೊಂದು ಕಡೆ ಹೋದ್ವಿ, ಒನ್ ಮೋರ್ ಏರಿಯಾ, ಅದು ಚೆನ್ಹಾಯ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಾಯ್ತಂದರೆ ಅಲ್ಲಿ ನೋ ಫ್ಲೈ ಝೋನ್ ಅಂತೆ. ರೈಟ್, ಇಟ್ ವಾಸ್ ಶೋಯಿಂಗ್ ಯು ಮೆಸೇಜ್ ದೇರ್ ಇಸ್ ನೋ ಫ್ಲೈ ಝೋನ್, ರೈಟ್. ಬಟ್ ತುಂಬ ಚೆನ್ನಾಗಿದೆ ರೀ ಅದು. ಎಷ್ಟು ಚೆನ್ನಾಗಿದೆ ಗೊತ್ತಾ ದೃಶ್ಯ. ಅಲ್ಲಿಂದ ಆ ಬ್ರಿಡ್ಜ್ ಎಲ್ಲ ತುಂಬ ಚೆನ್ನಾಗಿತ್ತು, ನೋಡಿ ಹಾಕಿರ್ತೇನೆ ನಾನು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ನಾವು ಇನ್ನೊಂದು ಏರಿಯಾಗೆ ಹೋದ್ವಿ. ಅಲ್ಲಿಂದ ಒಂದು ಆಲ್ಮೋಸ್ಟ್ ಲೈಕ್ 6 to 7 ಕಿಲೋಮೀಟರ್ಸ್ ಬೇರೆ ಕಡೆ ಹೋದ್ವಿ, ಹೋಹಾ ಅಂತ ಏರಿಯಾದಲ್ಲಿ. ಅದು ಮಾತ್ರ ಅಮೇಝಿಂಗ್ ರೀ. ಅಲ್ಲಿ ಮಾತ್ರ ಒಳ್ಳೆ ಡ್ರೋನ್ ಶಾಟ್ ಬಂತು ನಮಗೆ, ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನೂ ಜಾಸ್ತಿ ತೊಗೋಬೇಕಂದ್ರೆ ಅದು ಟ್ರಾಫಿಕ್ಕು ಅದೆಲ್ಲ ತುಂಬ ಕಷ್ಟ ರೀ ಅಲ್ಲಿ ಪಾರ್ಕಿಂಗು ಸಿಗೋದು. ಅದಕ್ಕೆ ನಾವು ಇವತ್ತು ಏನು ಮಾಡಿದ್ವಿ, ಒಂದು ಸಿಟಿ ಔಟ್ಸ್ಕರ್ಟ್, ಟುಡೇ ವಿ ಕಮ್ ಔಟ್ಸೈಡ್ ಆಫ್ ದ ಸಿಟಿ. ಒಂದು ವಿಲೇಜ್ ಏರಿಯಾ ಥರ ಒಂದು ರೋಡ್ ಮೇಲೆ ನಿಂತ್ಕೊಂಡಿದ್ದೀವಿ. ಟುಡೇ ವಿ ಆರ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್ ವಿಚ್ ಇಸ್ ನಾಟ್ ಟೋಟಲಿ ಓಪನ್ ಫಾರ್ ದ ಟ್ರಾಫಿಕ್. ಸೊ ಈ ಥರ ಒಂದು ದೂರ ರೀ, ನಮ್ಮ ಮನೆಯಿಂದ ಕಮ್ಮಿ ಆಲ್ಮೋಸ್ಟ್ ಒಂದು 50 to 60 ಕಿಲೋಮೀಟರ್ಸ್ ದೂರ ನಾವು ಬಂದಿದ್ದೀವಿ. ನಂತರ ಒಳ್ಳೆ ರೋಡ್ ಸಿಕ್ತು ನಮಗೆ. ಅಕ್ಕಪಕ್ಕ ಒಂಥರ ಗ್ರೀನ್ ಕಲರ್ದು ಅಗ್ರಿಕಲ್ಚರ್ ಫಾರ್ಮ್ ಇದೆ. ಆಮೇಲೆ ಇವಾಗ ನಿಂತ್ಕೊಂಡು ನಾವು ಈ ಡ್ರೋನ್ ಬಗ್ಗೆ ರಿವ್ಯೂ ಮಾಡ್ಕೊತಿದ್ದೇವೆ. ಸೊ ವಾಟ್ ಮಾಡಲ್ ದಿಸ್ ಒನ್? ಮಿನಿ 4 Pro ಅಂತ ನೋಡಿ, DJI Mini 4 Pro ಪರ್ಚೇಸ್ ಮಾಡಿದ್ದಾನೆ. ಸೊ ದೆನ್ ಐ ಫೀಲ್ ದಟ್ ಮಿನಿ, ಹೌ ಮಚ್ ವಿ ಪೇ ದಿಸ್ ಒನ್? Like 4,788. 4,788 with only one battery and one with remote. Yes. And this remote has no display. No display. ಸೊ ಏನಕ್ಕಂದರೆ ಅವನ ಹತ್ರ ಆಲ್ರೆಡಿ ಮೊಬೈಲ್ ಫೋನ್ ಇದೆ ರೀ, ಸೆಲ್ ಫೋನ್ ಇದೆ. ಸುಮ್ಮನೆ ಅದು ಎಕ್ಸ್ಟ್ರಾ ದುಡ್ಡು ಏನಕ್ಕೆ ಕೊಡ್ಬೇಕು ನಾವು ಆ ಡಿಸ್ಪ್ಲೇಗೋಸ್ಕರ? ಸೊ ನಮ್ಮ ಸೆಲ್ ಫೋನಲ್ಲಿ ಒಳ್ಳೆ 4K ಕ್ವಾಲಿಟಿ ಡಿಸ್ಪ್ಲೇ ಇರುತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡ್ಕೊಂಡು ಇದು ಮಾಡಿದೆ. ಸೊ ವಿತ್ ಡಿಸ್ಪ್ಲೇ, ಬಿಲ್ಟ್ ಇನ್ ಡಿಸ್ಪ್ಲೇ ಇಸ್ ಎಕ್ಸ್ಪೆನ್ಸಿವ್, ರೈಟ್? ದ ರಿಮೋಟ್, ಹೌ ಮಚ್? 2,000. 2,000 for one the remote control. ಓನ್ಲಿ ಒನ್ ರಿಮೋಟ್ ಕೊಟ್ಟರೆ 2,000 ಚೈನೀಸ್ ಯುವಾನ್ ನಾವು ಹೇಳ್ತಾ ಇರೋದು. ಅಂದರೆ ಇಂಡಿಯನ್ ರೂಪದಲ್ಲಿ 25,000. ಸೊ ಇದಕ್ಕೆ ಟುಗೆದರ್ ದಿಸ್ ರಿಮೋಟ್, ದಿಸ್ ಡ್ರೋನ್ ಆ್ಯಂಡ್ ಓನ್ಲಿ ಒನ್ ಬ್ಯಾಟ್ರಿ, ಹೌ ಮಚ್ ವಿ ಪೇ? 4,700 ಆಲ್ಮೋಸ್ಟ್ 5,000 ಅನ್ಕೊಳ್ಳಿ. 5,000 ಚೈನೀಸ್ ಯುವಾನ್ ಅಂದರೆ ಇಂಡಿಯನ್ ರೂಪದಲ್ಲಿ ಇಂಟು 100 ಮಾಡಿ 60 ಸಮಥಿಂಗ್ ಆಗುತ್ತೆ, 60,000 ಸಮಥಿಂಗ್ ಆಗುತ್ತೆ ಇದು ಡ್ರೋನ್. ಆ್ಯಂಡ್ ಮಿನಿ 3 Pro ತೊಗೊಂಡ್ರೆ ತುಂಬ ಕಡಿಮೆ ಇದೆ. ಇದಕ್ಕಿಂತ ಇಂಡಿಯನ್ ರೂಪೀಸಲ್ಲಿ ಒಂದು 25,000 ಕಡಿಮೆ ಆಗಿಬಿಡುತ್ತೆ. ಇದಕ್ಕೆ ಫಾರ್ ಎಕ್ಸಾಂಪಲ್ ಒಂದು 60,000 ಕೊಟ್ಟಿದ್ದೇವಾ, ಅದಕ್ಕೆ ಒಂದು 35,000 ಕೊಡಬೇಕಷ್ಟೇ. ವೈ ಯು ನಾಟ್ ಬೈ ದ ಮಿನಿ 3? ಸೊ ಬಿಗ್ ಡಿಫ್ರೆನ್ಸ್ ಇನ್ ದ ಪ್ರೈಸ್. The Mini 4 is a full sensor. So like 360-degree sensors, right? Yes. And how about the Mini 3? Mini 3, they don't have the sensor. No. Yeah, ಅಲ್ಲ ಮಗನೇ, sensor is only for non-experts. You are an expert guy. So what?
Why you need sensors? Without sensor you can control, right? The drone. Is it very important, the sensor? Sensor is very important. ನೋಡಿ ವೆರಿ ಇಂಪಾರ್ಟೆಂಟ್ ಅಂತಾನೆ. ಏನಕ್ಕಂದ್ರೆ ನಾವು ಈಗ ರೋಡಲ್ಲಿ ಈಗ ಫಾಲೋ ಮಾಡೋದು ಹೋಗ್ಬೇಕಾದ್ರೆ ಮೇಲೆ ಎಲ್ಲ ಪೋಲ್ಸ್ ಎಲ್ಲ ಇರುತ್ತೆ, ಎಲೆಕ್ಟ್ರಿಕಲ್ ಬೋರ್ಡ್ಸ್ ಎಲ್ಲ ಇರುತ್ತೆ. ಅದು ಕಿಲೋಮೀಟರ್ ಬೋರ್ಡ್ ಹಾಕಿರ್ತಾರಲ್ಲ, ಇಲ್ಲಿಂದ ಆ ಊರಿಗೆ ಇಷ್ಟು ಕಿಲೋಮೀಟರ್ ಹಾಕಿರ್ತಾರಲ್ಲ, ಅದೆಲ್ಲ ಟಚ್ ಆಗುತ್ತೆ. ಆಮೇಲೆ ಅಕ್ಕಪಕ್ಕ ಅದು ಟ್ರೀ ಬ್ರಾಂಚಸ್ ಎಲ್ಲ ಬರುತ್ತೆ, ಅದೆಲ್ಲ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅದರಿಂದ ಓಕೆ ಫೈನ್ ಒಪ್ಕೊತೀನಿ. ಬಟ್ ಕಾಸ್ಟ್ ವೈಸ್ ನಾನಾಗಿದ್ರೆ ನಾನು ಮಿನಿ 3ನೇ ತೊಗೊಳ್ಳೋದು. ಯಾಕಂದರೆ 25,000 ಡಿಫ್ರೆನ್ಸ್ ಬರುತ್ತೆ ರೀ ಅದಕ್ಕೆ. ಆಮೇಲೆ ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಟ್ ಒನ್? Which one? Mini 3 and Mini 4. The difference, you say like the O4 signal, right? This is what is the and how about the Mini 3? O2 signal. ನೋಡಿ ಅದಕ್ಕೆ O2 ಸಿಗ್ನಲ್ ಅಂತ ಇದೆ, ಇದಕ್ಕೆ O4 ಸಿಗ್ನಲ್ ಇದೆ. ಅಂದರೆ ಏನಾಗುತ್ತೆ ಅಂದರೆ ಇದು ಡ್ರೋನ್ಗೆ ಮತ್ತು ಇದು ರಿಮೋಟ್ ಕಂಟ್ರೋಲ್ಗೆ O4 ಸಿಗ್ನಲ್ ಇದೆ. ಅಂದರೆ ನೀವು ಒಂದು ಕಾಂಕ್ರೀಟ್ ಜಂಗಲ್ ಫುಲ್ ಬಿಲ್ಡಿಂಗ್ಸಲ್ಲಿ ಡ್ರೋನ್ ಹಾರಿಸ್ಬೇಕಾದ್ರೆ ಸಿಗ್ನಲ್ ಮಿಸ್ ಮ್ಯಾಚ್ ಆಗಲ್ಲ, ಅದಕ್ಕೆ ಒಳ್ಳೆ ಸಿಗ್ನಲ್ ಹೋಗುತ್ತೆ. ಓಕೆ, ಅದೇ ಮಿನಿ 3 ಅದು O2 ಸಿಗ್ನಲ್ ಇದೆ, ಹಾಗಾಗ್ಬಿಟ್ಟು ಅದು ಸಿಗ್ನಲ್ ಮಿಸ್ ಮ್ಯಾಚ್ ಆಗೋದು, ಸಿಗ್ನಲ್ ಲಾಸ್ ಆಗೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಆ ಥರ. ದೆನ್ ಒನ್ ಮೋರ್ ಥಿಂಗ್, ಇಫ್ ದಿಸ್ ಡ್ರೋನ್ ಸಮಥಿಂಗ್ ಹ್ಯಾಪನ್ ಅಂಡ್ ಬ್ರೋಕನ್, ವಾಟ್ ಗೋಯಿಂಗ್ ಟು ಹ್ಯಾಪನ್? Crash. It'll crash. Then after that You can go to DJI Care. DJI Care ಇನ್ಶೂರೆನ್ಸ್ ಇದೆ, ಅದಕ್ಕೊಂದು ನಾವು 700 ಇವನ್ ಎಕ್ಸ್ಟ್ರಾ ಕೊಟ್ಟಿದ್ದೀವಿ. ಅಂದರೆ ಇಂಡಿಯನ್ ರೂಪಾಯಲ್ಲಿ 10,000 ಕೊಟ್ಟಿದ್ದೀವಿ. ಅದಕ್ಕೆ 1 ಇಯರ್ ಇದು ಇರುತ್ತೆ. ಆಮೇಲೆ ನಾವು ಅದಕ್ಕೆ ಎಕ್ಸ್ಟ್ರಾ 500 ಚೈನೀಸ್ ಇವನ್ ಕೊಟ್ಟರೆ ನಮ್ಗೆ ಹೊಸ ಡ್ರೋನ್ ಕೊಡ್ತಾರಂತೆ ಅಲ್ಲ. ನಾವು ಇಫ್ ಪೇ ಅನದರ್ 500 ಹೊಸ ಡ್ರೋನ್ ಕೊಡ್ತಾರಲ್ಲ. ನೋಡಿ ಸ್ವಲ್ಪ ಕನ್ನಡ ಅರ್ಥ ಆಗುತ್ತೆ ಮಗನಿಗೆ. ಆಮೇಲೆ ನೀವು ಏನು ಮಾಡಿದಾನೆ ಗೊತ್ತಾ, ಡ್ರೋನ್ ಪರ್ಚೇಸ್ ಮಾಡಿ ಒಂದು ಬರ್ಡ್ ಚೇಸ್ ಮಾಡಿದ್ದಾನೆ, ಅದು ವಿಡಿಯೋ ಹಾಕಿರ್ತೀನಿ ನೋಡಿ. So you chase that bird, right? Yes. So you was it in the sport mode or in? Sport mode. So during the sports mode, these sensors are not working. Yes, not working. Then what is the use of buying the sensors, Magane? Then I can use so natural mode. how was your feeling? How was your feeling when you're chasing the bird? You're Interesting. very interesting and also very nervous. Yes. Okay. ಇಷ್ಟ ಸ್ನೇಹಿತರೆ, ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಅಂದರೆ ನಂದೇನಂದರೆ, ನಾನು ಯಾವಾಗಲೂ ಎನಿ ಎಲೆಕ್ಟ್ರಾನಿಕ್ ಐಟಮ್ ಇರುತ್ತಲ್ಲ, ನನ್ನ ಮೊಬೈಲ್ ಫೋನ್ ಆಯಿತು, ಡ್ರೋನ್ ಆಯಿತು, ನಾನು ಲೇಟೆಸ್ಟ್ ಮಾಡಲ್ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಏನಕ್ಕಂದರೆ ಲೇಟೆಸ್ಟ್ ಮಾಡಲ್ಗೆ ಒಂದು ಸ್ಟೆಪ್ ಕೆಳಗಡೆ ಬನ್ನಿ, ತುಂಬ ಪ್ರೈಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಅದರಲ್ಲಿ ಅವರು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನೋ ಒಂದು 2 ಸ್ಟೆಪ್ ಸಾಫ್ಟ್ವೇರಲ್ಲಿ ಏನೋ ಒಂದು ಇದು ಮಾಡಿ ಒಂದು ಸ್ಟೆಪ್ ಅಂದರೆ ಸ್ಪೆಕ್ನ ಸ್ವಲ್ಪ ಹೈಫೈ ಮಾಡಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಹೈ ಮಾಡಿ ಮಾರ್ತಾರೆ. ಹಾಗಾಗ್ಬಿಟ್ಟು ನಾನು 5 ತೊಗೊಂಡಿಲ್ಲ, 5 Pro ಬಂದಿದೆ ಈಗ ಲೇಟೆಸ್ಟ್, ರೈಟ್? 5 Pro. ಸೊ ನಾನು 4 ತೊಗೊಂಡೆ. ನಾನು 3 ತೊಗೊಂಡಿದ್ದೆ, ಇವ್ನು ಕೇಳಿದ ನನ್ನ ಮಗ ಇವನು, ಅದಕ್ಕೆ 4 ತೊಗೊಂಡೆ. ಸೇಮ್ ನನ್ನ ಮೊಬೈಲ್ ಫೋನ್ ಇದೆ ಅಲ್ಲ ನನ್ನ ಹತ್ರ, ಸ್ಯಾಮ್ಸಂಗ್ Ultra 22 ತೊಗೊಂಡಿದ್ದೆ ನಾನು. S22 Ultra ತೊಗೊಂಡಿದ್ದೀನಿ ನಾನು. ನನ್ನ ಟೈಮಲ್ಲಿ 23, 24 ಇತ್ತು, ನಾನು ತೊಗೊಳ್ಳಿಲ್ಲ. ಏನಕ್ಕಂದರೆ ತುಂಬ ಕಡಿಮೆ ಇದೆ ರೇಟ್ ಡಿಫ್ರೆನ್ಸು. ಹಾಗಾಗ್ಬಿಟ್ಟು ಅದೇ ನೋಡಿ, ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಅದಕ್ಕೆ ಯಾವಾಗಲೂ ನೋಡಿ ಸ್ನೇಹಿತರೆ, ಒಂದು ಸ್ಟೆಪ್ ಕೆಳಗೆ ಮಾಡಲ್ ತೊಗೊಳ್ಳಿ. ಸುಮ್ಮನೆ ಹೊಸ ಮಾಡಲ್, ಲೇಟೆಸ್ಟ್ ಮಾಡಲ್ ಅಂತ ಶೋ ಆಫ್ ಮಾಡೋಕ್ಕೆ ತೊಗೊಂಡು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕೆ ಹೋಗ್ಬೇಡಿ ಅಷ್ಟೇ. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕದು ಒಂದು ಕ್ವಿಕ್ ರಿವ್ಯೂ ಮಾಡಿದ್ವಿ ನಾವು. ಇನ್ನೊಂದು ಸಾರಿ, ವಾಟ್ ಇಸ್ ದ ಹೌ ಹೈ ಇಟ್ ವಿಲ್ ಗೋ ದಿಸ್ ಡ್ರೋನ್? 120 meters. 120 meters ಹೈ. ಸೊ 120 meters ಅಂದರೆ ಸಿ ಲೆವೆಲಿಂದ 120 meters ಹೋಗುತ್ತೆ. ಬಟ್ ಮಧ್ಯದಲ್ಲಿ ಏನೂ ಹರಡಲಿಲ್ಲ, ಮಧ್ಯದಲ್ಲಿ ಏನು ಒಂದು ಬಿಲ್ಡಿಂಗ್ಸ್ ಎಲ್ಲ ಏನಿಲ್ಲ, ಸುಮ್ಮನೆ ಪಾಯಿಂಟ್ ಟು ಪಾಯಿಂಟ್ ಸ್ಟ್ರೇಟ್. ಅಂದರೆ ಪಾಯಿಂಟ್ ಟು ಪಾಯಿಂಟ್ ಇಸ್ ಲೈಕ್ 500 meters, ರೈಟ್? ದ ಹೈಟ್. Yes. ಓಕೆ, ವಿ ಟ್ರೈ ನಾವು ಟ್ರೈ ಮಾಡೋಣ. No, here only allow you to fly 120 meters. ಓಕೆ, ಕೆಲವು ಕಡೆ ನೋ ಝೋನ್ ಫ್ಲೈ ಝೋನ್, ಅದ ನೋ ಫ್ಲೈ ಝೋನ್ ಅಂತ ಇರುತ್ತೆ, ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಅಲ್ಲೆಲ್ಲ ಹಾರ್ಸಕ್ಕೆ ಬರಲ್ಲ ಸುಮ್ಮನೆ. ಏನಕ್ಕಂದರೆ ಇದು ಬಿಲ್ಟ್ ಇನ್ GPS ಸಿಗ್ನಲ್ ಇದೆ. ನಾವು ಬೇರೆ ಕಡೆ ನೋ ಫ್ಲೈ ಝೋನಲ್ಲಿ ಹಾರ್ಸಕ್ಕೆ ಟ್ರೈ ಮಾಡಿದರೆ ಡ್ರೋನೇ ಹಾರಲ್ಲ, ಮೆಸೇಜ್ ಕೊಟ್ಬಿಡುತ್ತೆ. ಆಮೇಲೆ ರೆಸ್ಟ್ರಿಕ್ಟ್ ಏರಿಯಾದಲ್ಲಿ ಕೆಲವೊಂದು ರೇಂಜಲ್ಲಿ ಮಾತ್ರ ಹಾರಿಸ್ಬೇಕು. ಅದಕ್ಕೆ ಜಾಸ್ತಿ ಹಾರಿಸಿದ್ರೆ ಪೊಲೀಸರು ಫೋನ್ ಮಾಡ್ತಾರೆ. ಏನಕ್ಕಂದರೆ ನಾವು ಗೌರಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ವಿ ನಾವು. ಸೊ ಪೊಲೀಸರಿಗೆ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಅವರೆಲ್ಲ ನಮ್ಮ ಮನೆಗೆ ಕಾಲ್ ಮಾಡಿಬಿಟ್ಟು ಇದನ್ನು ಡ್ರೋನ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಆಲ್ರೆಡಿ
ಪೊಲೀಸ್ ಸ್ಟೇಷನ್ ಮನೆ ಹತ್ರ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ಹಾಗಾಗಿಬಿಟ್ಟು ಕೆಲವೊಂದು ನೋ ಫ್ಲೈ ಝೋನಲ್ಲಿ ಅಥವಾ ರೆಸ್ಟ್ರಿಕ್ಟೆಡ್ ಏರಿಯಲ್ಲಿ ಜಾಸ್ತಿ ಹಾರ್ಸೋಕೆ ಅಲಾವಿಲ್ಲ. ಅದು ಮತ್ತೆ ಅದು ಅಲ್ಲಿ ಪೊಲೀಸವ್ರಿಗೆ ಟ್ರಿಗರ್ ಆಗಿಬಿಡುತ್ತೆ. ಈ ಥರ ಇದೆ ನೋಡಿ ಸಿಸ್ಟಮ್ ಇಲ್ಲಿ ಚೈನಾದಲ್ಲಿ. ಓಕೆ ಸ್ನೇಹಿತರೆ, ಇಷ್ಟೇ ಒಂದು ಚಿಕ್ಕ ವಿಡಿಯೋ ನಿಮಗೋಸ್ಕರ. ಎನಿ ಕ್ವಶನ್ಸ್ ಎನಿ ಡೌಟ್ ಇದ್ರೆ ನಮ್ಮ ಹೀರೋ ಆನ್ಸರ್ ಮಾಡ್ತಾನೆ. ಆನ್ಸರ್ ಮಾಡ್ತೀಯಲ್ಲ ಮಗನೇ? Yes. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಜೈ ಕರ್ನಾಟಕ, ಜೈ ಹಿಂದ್. ಜೋರಾಗಿ ಹೇಳಿ ಮಗನೇ, ಜೈ ಕರ್ನಾಟಕ, ಜೈ ಹಿಂದ್. Jai Hind. ಓಕೆ, ಬಾಯ್.